ನಮಸ್ಕಾರ ವೀಕ್ಷಕರೇ, ಈ ತಿಂಗಳು ಬರುವಂತಹ ದೀಪಾವಳಿ ಹಬ್ಬದ ಮುಗಿದ ನಂತರ ವಿಶೇಷವಾಗಿ ಬರುವ 5 ರಾಶಿಯ ರಾಜಯೋಗ ಅಷ್ಟಲಕ್ಷ್ಮಿ ಯೋಗದ ಲಕ್ಷಣಗಳು ಬರುತ್ತವೆ. ಅದು ಯಾವುದು 5 ರಾಶಿಗಳು ಅಂತ ನಾನು ತಿಳಿಸ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ. ಮೊದಲನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಅಧಿಕ ಹಣಕಾಸಿನಲ್ಲಿ ಲಾಭ ಬರೋದು ಬಹಳ ಇದೆ. ಎಷ್ಟೇ ಒಂದು ರೂಪಾಯಿ ದುಡಿದ್ರು ಹಣಕಾಸು ಏಳಿಗೆ ಅನ್ನೋದು ಬಹಳ ಆಗುತ್ತೆ. ಕೊಟ್ಟಿರುವಂತ ಸಾಲ ಹಣಕಾಸು ಮರುಪಾವತಿ ಆಗುತ್ತೆ. ಅಧಿಕ ಲಾಭ ಜಾಸ್ತಿ ಬರ್ತಾನೆ ಹೋಗುತ್ತೆ. ಮತ್ತೆ ಅವ್ರ ಕಡೆಯಿಂದ ತುಂಬಾ ಇಂಪ್ರೂವ್ಮೆಂಟ್ ಆಗೋ ಯೋಗ ಬಹಳ ಇದೆ. ಎರಡನೇದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ಪ್ರಮೋಷನ್ ಆಗೋದು ಬಹಳ ಚಾನ್ಸಸ್ ಇರುತ್ತೆ. ಸ್ವಲ್ಪ ಏನಂದ್ರೆ ಸಹೋದ್ಯೋಗಿಗಳಿಂದ ಅನುಕೂಲ ಬಹಳ ಆಗುತ್ತೆ. ಮತ್ತೆ ಜಾಬ್ ಅಲ್ಲಿ ಕೂಡ ತುಂಬಾ ಪ್ರಮೋಷನ್ ಆಗುತ್ತೆ. ಅದರಿಂದ ಮೀನರಾಶಿಯವರು ತುಂಬಾನೇ ಲಾಭ ಗಳಿಸ್ತಾರೆ. ಮೂರನೇದಾಗಿ ಮಕರ ರಾಶಿ. ಮಕರ ರಾಶಿ ಅಂದ್ರೆ ಈಗ ತುಂಬಾ ಜನ ಇಷ್ಟಪಟ್ಟಿರ್ತಾರೆ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿರ್ತಾರೆ. ಪ್ರೀತಿಯಲ್ಲಿ ಮೋಸ ಹೋಗಿರೋ ಪ್ರೀತಿನ ಮತ್ತೆ ಮರಳಿ ಪಡೆಯಬಹುದು. ಇದು ಮಕರ ರಾಶಿಯವರು. ಆಮೇಲೆ ನೆಕ್ಸ್ಟ್ ಯಾವುದು ತುಲಾರಾಶಿ. ತುಲಾರಾಶಿ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆರೋಗ್ಯದಲ್ಲಿ ಏನಾದ್ರು ತೊಂದರೆ ಇರುತ್ತೆ, ಹಣಕಾಸಿನಲ್ಲಿ ತೊಂದರೆ ಇರುತ್ತೆ, ಡಿಸ್ಪ್ರೆಷನ್ ಹೋಗಿರ್ತಾರೆ. ಆ ಡಿಸ್ಪ್ರೆಷನ್ ಇಂದ ಹೊರಗಡೆ ಬರ್ತಾರೆ ಮೇನ್ ಆಗಿ ತುಲಾರಾಶಿಯವರು. ಕೊನೆಯದಾಗಿ ತಿಳಿಸ್ಬೇಕು ಅಂದ್ರೆ ಕುಂಭರಾಶಿಯವರು. ಕುಂಭರಾಶಿಯವರು ಸ್ವಲ್ಪ ವ್ಯವಹಾರದಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಅಲ್ಲಿ ದುಡ್ಡು ಹಣಕಾಸು ಕೊಟ್ಟಿರ್ತಾರೆ. ಹಣಕಾಸು ಬರ್ತಾ ಇರಲ್ಲ, ಸುಮ್ಮನೆ ಸಾಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅನಾವಶ್ಯಕವಾಗಿ ಸಾಲ ಮಾಡ್ತಾ ಇರ್ತಾರೆ. ಒಟ್ಟು ಆ ಸಾಲದಿಂದ ಹೊರಗಡೆ ಬರಬೇಕು. ಖಂಡಿತವಾಗಿ ಆ ಕುಂಭರಾಶಿಯವರು ಸಾಲದಿಂದ ಹೊರಗಡೆ ಬರ್ತಾರೆ. ಇನ್ನೇನಪ್ಪ, ಈ 5 ರಾಶಿಗಳಿಗೆ ಮಾತ್ರ ರಾಜಯೋಗ ಇದೆ, ಇನ್ನು ಕೆಲವು ರಾಶಿಗಳಿಗೆ ರಾಜಯೋಗ ಇಲ್ಲ ಅಂತ ನೀವು ಬೇಜಾರಾಗಬೇಡಿ. ಏನಕ್ಕಂದ್ರೆ ಇದು ಈ ನವೆಂಬರ್ ತಿಂಗಳಲ್ಲಿ ಈ ರಾಶಿಯವರಿಗೆ ಬರುವ ರಾಜಯೋಗಗಳು. ನಿಮ್ಮ ಈ ಕೆಲವು ರಾಶಿಗಳಿಗೂ ಬರುತ್ತೆ ರಾಜಯೋಗ, ಬಟ್ ಅದು ಯಾವ ತಿಂಗಳು ಬರಬೇಕು ತಿಳ್ಕೋಬೇಕು ಅಂದ್ರೆ ನಿಮ್ಗೆ ಈ ಪೇಜ್ ಅನ್ನು ಲೈಕ್ ಮಾಡಿ, ಮತ್ತೆ ಕಮೆಂಟ್ ಅಲ್ಲಿ ಓಂ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ನಮಸ್ಕಾರ ವೀಕ್ಷಕರೇ.